ಇವತ್ತೇನು ಕಂಚಕಾರಹಳ್ಳಿ ಮತ್ತು ಬೈರ್ಮಾಳ್ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 9,100 ಎಕರೆ ಭೂಮಿಯನ್ನ ರೈತರ ಒಪ್ಪಿಗೆ ಮತ್ತೆ ಅಭಿಪ್ರಾಯ ಯಾವುದನ್ನು ಪಡೆಯದೆ ಏಕಾಏಕಿ ಅಕ್ವೇಷನ್ ಮಾಡ್ತಾ ಇದ್ದಾರೆ. ಹಿಂದೆ 2006 ಅಲ್ಲಿ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಇದನ್ನ ಪ್ರಿಮಿಯರ್ ನೋಟಿಫಿಕೇಶನ್ ಮಾಡಿ CDP ರೆಡ್ ಝೋನ್ ಮಾಡಿಟ್ರು. ತದನಂತರ ಸದಾನಗೌಡರ ಕಾಲದಲ್ಲೂ ಸಹ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದು ನಂತರ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇದನ್ನ ಈಗ ಅಂತಿಮವಾಗಿ ಅಕ್ವೇಷನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಒಂದೇ ಒಂದು ರೈತರ ಉದ್ದೇಶ ಅಂತಂದ್ರೆ ಇಲ್ಲಿ 90% ಲ್ಯಾಂಡು ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿಗಳು, ತೋಟಗಾರಿಕೆ ಬೆಳೆಗಳು ಇರೋ ಜಮೀನು. ಸುಮಾರು ಇಲ್ಲಿ KMF ನಾವು ತಿಂಗಳಿಗೆ 6 ಲಕ್ಷ ಲೀಟರ್ ನಾವು ಬೆಂಗಳೂರಿಗೆ ಹಾಲು ಸಪ್ಲೈ ಮಾಡ್ತಾ ಇದೀವಿ. ಜೊತೆಗೆ ಹೈಯೆಸ್ಟ್ ಬ್ಯಾಂಗ್ಳೂರಿನ 150 ಕಿಲೋಮೀಟರ್ ದೂರದಲ್ಲಿ ಇಷ್ಟೊಂದು ಮರಗಿಡಗಳಂತ ನೀರಾವರಿ ತೋಟಗಾರಿಕೆ ಬೆಳೆಗಳಿರುವಂಥ ಭೂಮಿ ಸಹ ಇಲ್ಲಿ ನೋಡೋಕ್ಕೂ ಸಾಧ್ಯವಿಲ್ಲ. ದಯವಿಟ್ಟು ಮಾಧ್ಯಮದವರು ಸಹ ಒಂದು ವಿಸಿಟ್ ಮಾಡೋದು ನಿಮ್ಗೆ ಒಂದು ಐಡಿಯಾ ಬರ್ತದೆ ಇಲ್ಲಿ ಎಷ್ಟು ಬರೋ ತೋಟಗಾರಿಕೆಗಳಿದೆ ಅಂತ. ಸುಮಾರು 3,500 ಎಕರೆವರೆಗೂ ತೆಂಗಿನ ತೋಟಗಳೇ ಇದೆ. ಸುಮಾರು 2-2.5 ಸಾವಿರ ಎಕರೆ ರೇಷ್ಮೆ ಬೆಳೀತಾ ಇದ್ದಾರೆ. ಸುಮಾರು 2-2.5 ಸಾವಿರ ಎಕರೆ ತೆಂಗು, ಮಾವು ಮತ್ತು ಸಪೋಟ ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೆಲ್ಲ ನೀರಾವರಿ ಬೆಳೆಗಳು. ಜೊತೆಗೆ ಏನಾಗಿದೆ, ಒಂದು ಭಾಗದಲ್ಲಿ ನಮಗೆ ಪಶ್ಚಿಮ ಭಾಗಕ್ಕೆ ನಮಗೆ ವೃಷಭಾವತಿ ನದಿ ಇರುತ್ತೆ, ಪೂರ್ವ ಭಾಗಕ್ಕೆ ನಮಗೆ ಸುವರ್ಣಮುಖಿ ನದಿ ಇರೋದ್ರಿಂದ 2 ನದಿಗಳ ಮಧ್ಯೆ ಇದ್ದೀವಿ. ಅತ್ಯಂತ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ. ನೀವು ಅಕ್ವೇಷನ್ ಮಾಡ್ಕೊಳ್ಳೇಬೇಕು ಅಂದ್ರೆ ಭೂಮಿನ ನೀವು ಅದನ್ನ ವಿರೋಧ ಇಲ್ಲ. ಯಾವ ಭೂಮಿ ಮಾಡ್ಕೊಳ್ತೀರಾ, ವ್ಯವಸಾಯಕ್ಕೆ ಯೋಗ್ಯವಾದ ಡ್ರೈ ಲ್ಯಾಂಡ್ ಏರಿಯಾನ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಆದ್ರೆ ಇವ್ರು ಏನ್ ಮಾಡ್ತಾರೆ, ತೋಟಗಾರಿಕೆ ಬೆಳೆಗಳು ಮಾಡ್ಕೊಳ್ತಾರೆ. ಇವ್ರ ಉದ್ದೇಶ ಏನಾಗಿದೆ ಅಂದ್ರೆ ಈ ಭಾಗದಲ್ಲಿ ಸುಮಾರು 2,800 ಎಕರೆಷ್ಟು ಸರ್ಕಾರಿ ಗೋಮಾಳ ಅಂದ್ರೆ ಬಿ ಖರಾಬಿಲ್ ಇದೆ. ಅದರಲ್ಲಿ ಸುಮಾರು 1-1.5 ಸಾವಿರ ಎಕರೆಷ್ಟು ಈಗ ಆಲ್ರೆಡಿ ಫಾರಂ 50-53 ಮುಖಾಂತರ ಗ್ರಾಂಟ್ ಮಾಡಿರ್ತಾರೆ. ಇನ್ನೂ 1.5 ಸಾವಿರ ಎಕರೆಷ್ಟು ಸರ್ಕಾರಿ ಜಾಗ ಇರೋದ್ರಿಂದ ಇದನ್ನ ಖಾಸಗಿ ಕಂಪನಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ 3 ಪಾರ್ಟಿ 3 ಪಕ್ಷದವರು ಸಹ ಸೇರಿ ಇದನ್ನ ಕೈ ಜೋಡಿಸ್ಕೊಂಡು ಈ ಅಕ್ವೇಷನ್ ಮಾಡ್ತಾರೆ. ಇದಕ್ಕೆ ಸಂಪೂರ್ಣ ರೈತರ ವಿರೋಧ ಇದೆ. ಜೊತೆಗೆ ಏನಾಗಿದೆ ಅಂತಂದ್ರೆ ನಾವು 2 ನ್ಯಾಷನಲ್ ಹೈವೇ ಮಧ್ಯೆ ಇದ್ದೀವಿ, 2 ಕೈಗಾರಿಕಾ ಪ್ರದೇಶಗಳ ಮಧ್ಯೆ ಇದ್ದೀವಿ. ಜೊತೆಗೆ ಬೆಂಗಳೂರು ಕೇವಲ 30-35 ಕಿಲೋಮೀಟರ್ ದೂರದಲ್ಲಿ ನಾವು ಇರೋದ್ರಿಂದ ಈ ಭೂಮಿ ಚಿನ್ನದ ಬೆಲೆ ಇದೆ. ಇವ್ರು ಕೊಡ್ತಾ ಇರೋದು ಏನಕ್ಕೂ ಸಾಲ ಪರಿಹಾರ. ಅದಕ್ಕೆ ಏನ್ ಮಾಡ್ತಾರೆ, ಪರಿಹಾರ ಕಮ್ಮಿ ಕೊಟ್ಟಾಗ ಜಾಯಿಂಟ್ ಡೆವಲಪ್ಮೆಂಟ್ ಬರ್ತೀವಿ ಅಂತ ಹೇಳ್ತಾರೆ. ಜಾಯಿಂಟ್ ಡೆವಲಪ್ಮೆಂಟ್ ಬಂದು ಎಷ್ಟು ವರ್ಷ ಸೈಟ್ ಕೊಡ್ತಾರೆ, ಯಾವಾಗ ಕೊಡ್ತಾರೆ ನಾವು ಇವತ್ತರೆಗೂ ಮಾಹಿತಿ ಇಲ್ಲ. ಈಗಾಗಲೇ BDಯಲ್ಲಿ ಆಲ್ಮೋಸ್ಟ್ ಸಾಕಷ್ಟು 20 ವರ್ಷ ಆಗಿರೋ ಸರ್ಕಾರಿ ಪ್ರಾಜೆಕ್ಟ್ಗಳು ಅಲ್ಲೇ ನೆಲ ಬಿದ್ದವೆ. ಅರ್ಕಾವತಿ ಬಡಾವಣೆ ಇರ್ಬೋದು, ಶಿವರಾಮ್ ಕಾರಂತ ಬಡಾವಣೆ ಇರ್ಬೋದು, ಕೆಂಪೇಗೌಡ ಬಡಾವಣೆ, ಅಲ್ಲಿಗೆ ಇನ್ನೂ ಸಹ ಏನು ಎಂಡ್ ಆಗಿಲ್ಲ. ಇವನ್ 96 ಬನಶಂಕರಿ ಆದಂತಕ್ಕೆ ಇವತ್ತು ಕಾವೇರಿ ವಾಟರ್ ವಿದ್ಯುತ್ ಸಂಪರ್ಕ ಚರಂಡಿ ಸೌಲಭ್ಯಗಳಿಲ್ಲ. ಇನ್ನು ಇಲ್ಲಿ ಬೆಂಗಳೂರು ಹೊಂದಿಕೊಂಡಂತಿರೋ ಬನಶಂಕರಿ ಆರ್ನ ಅಂತ. ಇನ್ನು ನಮ್ಮ ರಾಮನಗರ ತಾಲೂಕು ಬಂದು ಬಿಡದಿ ಹೋಬಳಿ ಬಂದಿರೋ ಎಷ್ಟು ಮಟ್ಟಿಗೆ ಮೂಲಭೂತ ಸೌಕರ್ಯ ಕೊಟ್ಟು ಅಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡಕ್ ಸಾಧ್ಯ? ಓನ್ಲಿ ಮೇಲೆ ಅಭಿವೃದ್ಧಿ ಪಡಿಸೋಷ್ಟು ನಿಮ್ಮಲ್ಲಿ ಫೈನಾನ್ಷಿಯಲ್ ಸ್ಟ್ರೆಂತ್ ಹೇಗಿದೆ ಅಂತ ಅಂದ್ರೆ ಉತ್ತರ ಇಲ್ಲ. BDO 1,000 ಕೋಟಿ ದುಡ್ಡಿದ್ದೇ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ಅಂತರಲ್ಲಿ GBD ಅನ್ನೋ ಒಂದು ಇಷ್ಟರಲ್ಲಿ ಇವ್ರ ಸ್ವಂತ ಆಫೀಸ್ ಇಲ್ಲ. ಸರ್ಕಾರದಲ್ಲಿ ಇವಾಗ ಹೊಸದಾಗಿ ಹುಟ್ಟಾಕಿರೋ ಒಂದು ಸಂಸ್ಥೆ. ಇದ್ರಲ್ಲಿ ಯಾವ ಫಂಡ್ ಇದೆಯಪ್ಪ ಎಷ್ಟು 9,000 ಎಕರೆ ಪ್ರಾಜೆಕ್ಟ್ ಮಾಡಕ್ಕೆ ಅಂತಾರೆ. ಈ ಪ್ರಾಜೆಕ್ಟ್ ಮೇಲೆ ಇವರು ಬ್ಯಾಂಕ್ ಲೋನ್ ತಗೊಳ್ತೀವಿ ಅಂತ ಹೇಳ್ತಾವ್ರೆ. ಬ್ಯಾಂಕ್ ಲೋನ್ ಹಿಂದೆ ನೈಸ್ ಕಂಪನಿ ತಗೊಂಡು 1996ರಲ್ಲಿ ನೈಸ್ ನೋಟಿಫಿಕೇಶನ್ ಮಾಡಿ ಬ್ಯಾಂಕ್ ಲೋನ್ ತಗೊಂಡು ಕೇಳಿರೋದು ಸುಪ್ರೀಂ ಕೋರ್ಟ್ ಜನ ಅಲಿತಾವ್ರೆ. ಈಗ ಆಲ್ರೆಡಿ ಆ ತಲೆಮಾರಿ ಸೊತ್ತಾಗಿದೆ, ಇವತ್ತು ಕೇಸ್ ಎಂಡ್ ಆಗಿಲ್ಲ. ಸೊ ಹಾಗಾಗಿ ನಮ್ಮ ಭೂಮಿನ ದಯವಿಟ್ಟು ಯಾರು ಅಕ್ವೇಷನ್ ಮಾಡ್ಕೊಳ್ಳೋದು ಬೇಡ. ಆಟೋಮೆಟಿಕ್ ಡೆವಲಪ್ ಆಗುತ್ತೆ. 2 ಹೈವೇ ಮಧ್ಯೆ ಇದ್ದೀವಿ, 2 ಇಂಡಸ್ಟ್ರಿಯಲ್ ಮಧ್ಯೆ ಇದ್ದೀವಿ, ಬೆಂಗಳೂರು ಹತ್ತದಲ್ಲಿ ಇದ್ದೀವಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು ಬಂದು ನೀವು ದಯವಿಟ್ಟು ಸ್ಥಳ ಪರಿಶೀಲನೆ ಮಾಡಿ. ಇದು ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿನ, ತೋಟಗಾರಿಕೆ ಬೆಳೆಗಳ ಅಥವಾ ಡ್ರೈ ಲ್ಯಾಂಡ್ ಅಂತ ನೋಡಿ ದಯವಿಟ್ಟು ಇಷ್ಟೊಂದು 10 ಲಕ್ಷಕ್ಕೂ ಹೆಚ್ಚು ಮರಗಿಡಗಳಿವೆ ನಮ್ಮ ಭಾಗ. ಇಷ್ಟೊಂದು ಲಕ್ಷ ಮರಗಿಡಗಳನ್ನ ನೀವು ಯಾವ ರೀತಿ ಕಡಿತೀರ ಅನ್ನೋದನ್ನ ದಯವಿಟ್ಟು ನೀವೇ ಬಂದು ಪರೀಕ್ಷೆ ಮಾಡಬೇಕು ಅಂತ. ಹೌದು ಸರ್, ಈಗ ಅದಕ್ಕೆ ನಾನು ಕಾಪಿನ ಸಹ ಮಾಧ್ಯಮದವರಿಗೆ ಕೊಟ್ಟಿದ್ದೀನಿ, ಇನ್ನೂ ಒಂದು ಕಾಪಿ ಕೊಡ್ತೀನಿ. ಇದು ರಾಜ್ಯಪಾಲರಿಂದ 2/9/2024ರಲ್ಲಿ ರಾಜ್ಯಪಾಲರಿಂದ ಅನುಮೋದನೆ ಮಾಡ್ಕೊಂಡಿರ್ತಾರೆ ಅಕ್ವೇಷನ್ ಮಾಡಕ್ಕೆ. ರೈತರ ಯಾವುದೇ ಅಭಿಪ್ರಾಯ ಕೇಳಿಲ್ಲ, ಯಾರ ಅಭಿಪ್ರಾಯ ತಗೊಂಡಿಲ್ಲ. ತದನಂತರದಲ್ಲಿ ಇನ್ನೊಂದೇನ್ ಮಾಡಿದ್ದಾರೆ, ಕ್ಯಾಬಿನೆಟ್ ಅಪ್ರೂವಲ್ ಜನವರಿ 30 ಅವರು ಕ್ಯಾಬಿನೆಟ್ ಸಹ ಅಪ್ರೂವಲ್ ಮಾಡ್ಕೊಂಡವ್ರೆ. ಅದರಲ್ಲೂ ಸಹ ಯಾವುದೇ ತರ ರೈತರುಗಳ ಅಭಿಪ್ರಾಯ ಕೇಳಿಲ್ಲ. ಇವಾಗ ಇನ್ನೊಂದು ವಿಶೇಷ ನಿಮ್ಗೊಂದು ಹೇಳಲೇಬೇಕು, ಯಾಕಂದ್ರೆ ರಾಜಕೀಯ ಆಗುತ್ತೆ ಅಂತ ಹೇಳಿರಲಿಲ್ಲ. ಇದೊಂದು ಫೋಟೋ ದಯವಿಟ್ಟು ವಿಡಿಯೋ ಮಾಡ್ಕೊಳ್ಳಿ. ಇವತ್ತು GBD ಅಧ್ಯಕ್ಷರು ಹಾಗೂ GBD ಡೈರೆಕ್ಟರ್ಗಳು ಇವ್ರುಗಳೇ ಇದೇ ಜಾಗದಲ್ಲಿ 2021ರಲ್ಲಿ ರಕ್ತ ಕೊಟ್ಟು ರೈತರನ್ನ ಉಳಿಸ್ತೀವಿ, ನಾವು ಭೂಮಿ ಉಳಿಸ್ತೀವಿ ಅಂತ ಹೋರಾಟ ಮಾಡಿದವರು. 2021 ಇದು GBD ಅಧ್ಯಕ್ಷರು ಇದೇ ಸ್ಥಳ, ಇದೇ ದೇವಸ್ಥಾನ ಮುಂಭಾಗ, ಇದೇ ವೇದಿ, ಇಲ್ಲೇ ಪೆಂಡಲ್ ಹಾಕೊಂಡು ಇದೇ GBD ಅಧ್ಯಕ್ಷರು ಹಾಗೂ ಈಗಿರುವಂತ ಸದಸ್ಯರುಗಳು ಏನ್ GBD ಡೈರೆಕ್ಟರ್ಗಳಿದ್ದಾರೆ, ಈಗ ಸರ್ಕಾರ ಏನಿದೆ, ಇವ್ರುಗಳು ಓಟ್ಗೋಸ್ಕರ ಅವತ್ತು ನಾವು ರೈತರು ಉಳಿಸ್ತೀವಿ ಅಂತ ಬಂದು ಹೋರಾಟ ಮಾಡಿದ್ರು. ಇವತ್ತು ಭೂಸ್ವಾಧೀನ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇದೆಷ್ಟು ಮಟ್ಟಿಗೆ ಅವ್ರ ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಹಾಕಬೇಕು. ಸೇಮ್ ಪ್ಲೇಸು 2021 ಇದೇ GBD ಅಧ್ಯಕ್ಷರು. ದಯವಿಟ್ಟು ಅವತ್ತಿನ ನಿಮ್ಮ ಮಾಧ್ಯಮದಲ್ಲೂ ಸಹ ಪ್ರಕಟ ಆಗಿದೆ, ಅದನ್ನು ಸಹ ತೋರಿಸ್ತೀನಿ. ಆಮೇಲೆ ಅವತ್ತು ಇನ್ನೂ ಒಂದು ವಿಶೇಷ ಅಂದ್ರೆ, ಮಾನ್ಯ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಗಂಟ ಹೋಗಿದ್ರು ರೈತರು ಭೂಮಿ ಉಳಿಸಿ ಅಂತ. ಈಗ ಏನು ಅಧ್ಯಕ್ಷರು ಡೈರೆಕ್ಟರ್ ಅವರಲ್ಲ ಅವರು, ದಯವಿಟ್ಟು ಇದನ್ನು ಸ್ವಲ್ಪ ನೋಡ್ಬೋದು. ಇದನ್ನ ನಿಮ್ಮ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ.
ತಿಳ್ಕೊಬೋದು. ಅವತ್ತು ಮಾಧ್ಯಮದಲ್ಲೂ ಸಹ ನಿಮ್ಮ ಪತ್ರಿಕೆಯಲ್ಲಿ ಬರ್ತಿದ್ದೀರಾ, ಅವತ್ತು ನಮ್ಮನ್ನು ಕರ್ಕೊಬಂದು ರೈತ ಉಳಿಸ್ತೀವಿ, ರಕ್ತ ಕೊಟ್ಟು ರೈತ ಉಳಿಸ್ತೀವಿ ಅಂತ ಹೋರಾಟ ಮಾಡ್ದಂತಾರೆ. ಇವತ್ತು ಅಕ್ವೇಶನ ಮುಂದಾಳತ್ವ ಮತ್ತೆ ಜವಾಬ್ದಾರಿ ತಗೊಂಡು ಹೊರಟವ್ರೆ. ದಯವಿಟ್ಟು ಮಾಧ್ಯಮದವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಹೊರಟ. ಮುಂದಿನ ಹೋರಾಟ ಸಹ ನಾವು ರೈತರುಗಳನ್ನ ಒಂದು ಕಮಿಟಿ ಮಾಡಿಕೊಂಡು ಮೊನ್ನೆ ಜಿಲ್ಲಾಧಿಕಾರಿ ಅವರಿಗೆ ಪಾದಯಾತ್ರೆ ಮಾಡಿ ಅವ್ರಿಗೊಂದು ಮನವಿ ಕೊಟ್ಟು ನಾವು ಶಾಂತಿಯುತ ಹೋರಾಟ ಮಾಡ್ತೀವಿ, ಗಲಾಟೆಗೆ ಅವಕಾಶ ಮಾಡಲ್ಲ. ರೈತರುಗಳನ್ನ ಕರ್ಕೊಂಡು ನಮ್ಮ ಜಿಲ್ಲಾಧಿಕಾರಿ ಹೋರಾಟ ಹೋಗ್ತೀವಿ. ಅದು ಆಗಲಿಲ್ಲ ಅಂತಂದ್ರೆ ನಾವು ಇಷ್ಟು ವಿಧಾನಸೌಧ ಚಲೋವನ್ನು ಕಾರ್ಯಕ್ರಮ ಇಟ್ಕೊಳ್ತೀವಿ.